ದುರ್ಗಮ್ಮನ ಗೆಜ್ಜೆ ಶಬ್ದ ಆಂಜನೇಯ ದೇವಸ್ಥಾನದಲ್ಲಿ ಕೇಳಿ ಬರ್ತಾ ಇದೆ ಅಂತ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಅಂತ ಸಾವಿರಾರು ಜನ ಸೇರಿರ್ತಕ್ಕಂಥ ಘಟನೆ ನಡೆದಿದೆ. ಮುಂಡರ್ಗಿಯ ಹಳ್ಳಿಯೊಂದರಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ, ಇದು ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮ. ಇಲ್ಲಿನ ದೇವಸ್ಥಾನದಲ್ಲಿ ಗೆಜ್ಜೆ ನಾದ ರಾತ್ರಿ ಇಡೀ ಕೇಳಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಗ್ರಾಮಸ್ಥರು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ದುರ್ಗಮ್ಮ ದೇವಿ, ಮಾಯಮ್ಮ ದೇವಿಯ ಮೂರ್ತಿಯನ್ನ ತಂದಿಟ್ಟಿದ್ದಾರೆ ಜನರು. ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಗ್ರಾಮಸ್ಥರು ಭಯ ಪಡ್ತಾ ಇದ್ದಾರೆ. ಈ ದುರ್ಗಮ್ಮ ದೇವಿ ಹಾಗೂ ಮಾಯಮ್ಮ ದೇವಿಯ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಎರಡು ಮೂರ್ತಿಗಳನ್ನ ಆಂಜನೇಯ ದೇವಸ್ಥಾನದಲ್ಲಿ ತಂದು ಇಟ್ಟಿದ್ದಾರೆ ಗ್ರಾಮಸ್ಥರು. ಆ ಸಂದರ್ಭದಲ್ಲಿ, ಅಲ್ಲಿ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಇಡೀ ಗೆಜ್ಜೆಯ ನಾದ ಕೇಳಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಗ್ರಾಮಸ್ಥರು ಬೆಚ್ಚಿ ಬಿಟ್ಟಿದ್ದಾರೆ. ಬರೀ ನೋಡ್ಕೊಂತ ಕುಂದಿರ್ತಾಳೆ. ಮುಂದ ಏನ್ ಮಾಡ್ತಾಳ ಕೇಳ್ರಿ. ಮುಂದ್ಕರ ಹೋಗ ನಿಮ್ಮ ಕೇಳವಲ್ತಂತ. ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಎರಡು ದೇವಿಯ ಮೂರ್ತಿಗಳನ್ನ ತಂದಿಟ್ಟಿದ್ದಾರೆ. ಮಾಯಮ್ಮ ದೇವಿ ಮತ್ತು ದುರ್ಗಮ್ಮ ದೇವಿ ಮೂರ್ತಿಗಳನ್ನ. ಯಾಕಂತಂದ್ರೆ ಆ ದೇವಿಯ ದೇವಸ್ಥಾನ ನಿರ್ಮಾಣವಾಗ್ತಾ ಇರೋ ಕಾರಣದಿಂದ ಆ ದೇವಿಯ ಮೂರ್ತಿಗಳನ್ನ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟಿರ್ತಕ್ಕಂಥದ್ದು. ಇದರಲ್ಲಿ ರಾತ್ರಿ ಹೊತ್ತು ಗೆಜ್ಜೆಯ ಶಬ್ದ ಕೇಳಿ ಬರ್ತಾ ಇದೆ ಅನ್ನುವಂತಹ ಸುದ್ದಿ ಹರಡಿ ಅದನ್ನ ನೋಡೋದಕ್ಕೆ ಸಾವಿರಾರು ಜನ ಸೇರಿದ್ದಾರೆ. ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ಹಾಕಬೇಕಾಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಂಜು ಪತ್ತಾರ್, ಗದಗ ಜಿಲ್ಲೆಯ ಮುಂಡರ್ಗಿಯಲ್ಲಿ ಕೇಳಿ ಬಂದಿರತಕ್ಕಂತ ಈ ಶಬ್ದ, ಜನ ಇದನ್ನ ಕೇಳಿದಾರಾ? ನೀವು ಅಲ್ಲಿ ಜನರನ್ನ ಮಾತನಾಡಿಸಿದ್ರ? ಅವರ ಅನುಭವಗಳು ಏನಿತ್ತು? ಇದನ್ನ ಹೇಗ್ ನೋಡಬಹುದು? ಏನೆಲ್ಲ ಘಟನೆ ನಡೀತು? ಇದು ಸತ್ಯನೋ ಸುಳ್ಳು ಅನ್ನೋಂಥ ಗೋಜಿಗೆ ನಾವು ಹೋಗೋದಕ್ಕಿಂತ ಇಂಥದೊಂದು ಘಟನೆ ನಡೆದಿದೆ ಅಂತ ಜನರಿಗೆ ತಿಳಿಸೋದು ನಮ್ಮ ಕರ್ತವ್ಯ. ಏನೆಲ್ಲ ನಡೀತು ಮಂಜು ಪತ್ತಾರ್? ಹೌದು ಶ್ರೀಲಕ್ಷ್ಮಿ, ಏನಂದ್ರೆ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಜನ ಮರಳು ಜಾತ್ರೆ ಮರಳು ಎನ್ನುವಂತಾಗಿದೆ. ಯಾಕಂತಂದ್ರೆ ಅಲ್ಲಿ ಏನು ದುರ್ಗಾದೇವಿ ದೇವಸ್ಥಾನವನ್ನು ಪುನಃ ನಿರ್ಮಾಣ ಮಾಡಬೇಕಾಗಿತ್ತು. ಅಂತ ಸಮಯದಲ್ಲಿ ದುರ್ಗಾದೇವಿ ವಿಗ್ರಹವನ್ನು ಆಂಜನೇಯ ದೇವಸ್ಥಾನದಲ್ಲಿ ತಂದಿಟ್ಟಿರ್ತಾರೆ. ಈ ಒಂದು ಸಮಯದಲ್ಲಿ ಅವಾಗ ಆ ಒಂದು ದೇವಸ್ಥಾನದಲ್ಲಿಟ್ಟಂತ ದುರ್ಗಾದೇವಿ ವಿಗ್ರಹ ಏನಿರುತ್ತೆ, ಆ ಮೂರ್ತಿ ಆ ಒಂದು ಕೋಣೆಯಿಂದ ಹೊರಗಡೆ ಒಂದು ಸೌಂಡ್ ಬರುತ್ತೆ, ಗೆಜ್ಜೆ ಸೌಂಡ್. ಹೀಗಾಗಿ ಗ್ರಾಮಸ್ಥರಲ್ಲಿ ಕೂಡ ಆತಂಕ, ಭಯ, ಭಕ್ತಿ ಕೂಡ ಆಗಿದೆ. ಯಾಕಂತಂದ್ರೆ ಆಂಜನೇಯ ದೇವಸ್ಥಾನದಲ್ಲಿ ಏನು ದುರ್ಗಾದೇವಿ ಬಂದಿದ್ದಾಳೆ, ದುರ್ಗಾದೇವಿ ಇಲ್ಲಿ ಓಡಾಡ್ತಾ ಇದ್ದಾಳೆ ಅಂತೇಳಿ ಅಚ್ಚರಿ ಮೂಡಿತ್ತು. ಹೀಗಾಗಿ ಸಾಕಷ್ಟು ಜನರು ಕುತೂಹಲದಿಂದ ಕೂಡ ದೇವಸ್ಥಾನಕ್ಕೆ ದೌಡಾಯಿಸಿ ಬಂದಿದ್ರು. ಇಡೀ ರಾತ್ರಿಯೆಲ್ಲ ಗ್ರಾಮಸ್ಥರು ಜಾಗರಣೆ ಮಾಡುವಂತಹ ಸನ್ನಿವೇಶ ಅಲ್ಲಿ ನಿರ್ಮಾಣವಾಗಿತ್ತು. ಯಾಕಂತಂದ್ರೆ ಏನು ಆಂಜನೇಯ ದೇವಸ್ಥಾನ ಗ್ರಾಮದ ಹೊರವಲಯದಲ್ಲಿದೆ. ದುರ್ಗಾದೇವಿ ವಿಗ್ರಹವನ್ನು ಆ ಒಂದು ದೇವಸ್ಥಾನದಲ್ಲಿಟ್ಟಲ್ಲಿ ಆಂಜನೇಯ ದೇವಿನೋ ಇಂದು ದೇವಸ್ಥಾನಕ್ಕೆ ಬಂದಿದ್ದಾಳೆ ಎನ್ನುವ ಎಂಗಲ್ನಲ್ಲಿ ಗ್ರಾಮಸ್ಥರು ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ರು. ನಮ್ಮ ಗ್ರಾಮದಲ್ಲಿ ಇವಾಗ ಆಂಜನೇಯ ದೇವರ ದೇವಸ್ಥಾನದಲ್ಲಿ ದೇವಿ ಬಂದಿದ್ದಾಳೆ, ಅವಳು ಓಡಾಡುವ ಹೆಜ್ಜೆ, ಆದರೆ ಮಹಿಳೆಯರು ಏನು ಗೆಜ್ಜೆ ಕಟ್ಟಿಕೊಂಡಿರ್ತಾರೆ ಅಂತ ಶಬ್ದಗಳು ಕೂಡ ಅಲ್ಲಿ ಆಗಿದ್ದಾವೆ. ಅದನ್ನು ಗ್ರಾಮಸ್ಥರು ಕೇಳಿರೋದ್ರಿಂದ ಸಾಕಷ್ಟು ಭಕ್ತಿ ಪರಾಕಾಷ್ಠೆ ಕೂಡ ಮೆರೆದಿದ್ದರು. ಮತ್ತು ಇದೊಂದು ವಿಚಿತ್ರ ಘಟನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಡೀ ರಾತ್ರಿ ಎಲ್ಲ ಗ್ರಾಮಸ್ಥರು ಜಾಗರಣೆ ಮಾಡುವ ಮೂಲಕ ನಮ್ಮ ಗ್ರಾಮದಲ್ಲಿ ದೇವಿ ಬಂದಿದ್ದಾಳೆ ಎನ್ನುವ ನಂಬಿಕೆಯನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಮಂಜು ಪತ್ತಾರ್ ಡೀಟೇಲ್ಸ್ಗಾಗಿ. ದುರ್ಗಮ್ಮನ ಗೆಜ್ಜೆ ಶಬ್ದ ಆಂಜನೇಯ ದೇವಸ್ಥಾನದಲ್ಲಿ ಕೇಳಿ ಬರ್ತಾ ಇದೆ ಅಂತ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಅಂತ ಸಾವಿರಾರು ಜನ ಸೇರಿರ್ತಕ್ಕಂಥ ಘಟನೆ ನಡೆದಿದೆ. ಮುಂಡರ್ಗಿಯ ಹಳ್ಳಿಯೊಂದರಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ, ಇದು ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮ.
ಇಲ್ಲಿನ ದೇವಸ್ಥಾನದಲ್ಲಿ ಗೆಜ್ಜೆ ನಾದ ರಾತ್ರಿ ಇಡೀ ಕೇಳಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಗ್ರಾಮಸ್ಥರು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ದುರ್ಗಮ್ಮ ದೇವಿ, ಮಾಯಮ್ಮ ದೇವಿಯ ಮೂರ್ತಿಯನ್ನ ತಂದಿಟ್ಟಿದ್ದಾರೆ ಜನರು. ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಗ್ರಾಮಸ್ಥರು ಭಯ ಪಡ್ತಾ ಇದ್ದಾರೆ. ಈ ದುರ್ಗಮ್ಮ ದೇವಿ ಹಾಗೂ ಮಾಯಮ್ಮ ದೇವಿಯ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಎರಡು ಮೂರ್ತಿಗಳನ್ನ ಆಂಜನೇಯ ದೇವಸ್ಥಾನದಲ್ಲಿ ತಂದು ಇಟ್ಟಿದ್ದಾರೆ ಗ್ರಾಮಸ್ಥರು. ಆ ಸಂದರ್ಭದಲ್ಲಿ ಅಲ್ಲಿ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಇಡೀ ಗೆಜ್ಜೆಯ ನಾದ ಕೇಳಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಗ್ರಾಮಸ್ಥರು ಬೆಚ್ಚಿ ಬಿಟ್ಟಿದ್ದಾರೆ. ಬರೀ ಇದನ್ನ ನೋಡ್ಕೊಂತ ಕುಂದಿರ್ತಾಳ ಏನು ಮುಂದ ಏನ್ ಮಾಡ್ತಾಳ ಕೇಳ್ರಿ. ಏ ಮುಂದ್ಕರ ಹೋಗ ನಿಮ್ಮವ್ನು ಕೇಳವಲ್ತಂತ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಎರಡು ದೇವಿಯ ಮೂರ್ತಿಗಳನ್ನ ತಂದಿಟ್ಟಿದ್ದಾರೆ. ಮಾಯಮ್ಮ ದೇವಿ ಮತ್ತು ದುರ್ಗಮ್ಮ ದೇವಿ ಮೂರ್ತಿಗಳನ್ನ. ಯಾಕಂತಂದ್ರೆ ಆ ದೇವಿಯ ದೇವಸ್ಥಾನ ನಿರ್ಮಾಣವಾಗ್ತಾ ಇರೋ ಕಾರಣದಿಂದ ಆ ದೇವಿಯ ಮೂರ್ತಿಗಳನ್ನ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟಿರ್ತಕ್ಕಂಥದ್ದು. ಇದರಲ್ಲಿ ರಾತ್ರಿ ಹೊತ್ತು ಗೆಜ್ಜೆಯ ಶಬ್ದ ಕೇಳಿ ಬರ್ತಾ ಇದೆ ಅನ್ನುವಂತಹ ಸುದ್ದಿ ಹರಡಿ ಅದನ್ನ ನೋಡೋದಕ್ಕೆ ಸಾವಿರಾರು ಜನ ಸೇರಿದ್ದಾರೆ. ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ಹಾಕಬೇಕಾಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಂಜು ಪತ್ತಾರ್, ಗದಗ ಜಿಲ್ಲೆಯ ಮುಂಡರ್ಗಿಯಲ್ಲಿ ಕೇಳಿ ಬಂದಿರತಕ್ಕಂತ ಈ ಶಬ್ದ, ಜನ ಇದನ್ನ ಕೇಳಿದಾರಾ? ನೀವು ಅಲ್ಲಿ ಜನರನ್ನ ಮಾತನಾಡಿಸಿದ್ರ? ಅವರ ಅನುಭವಗಳು ಏನಿತ್ತು? ಇದನ್ನ ಹೇಗ್ ನೋಡಬಹುದು? ಏನೆಲ್ಲ ಘಟನೆ ನಡೀತು? ಇದು ಸತ್ಯನೋ ಸುಳ್ಳು ಅನ್ನೋಂಥ ಗೋಜಿಗೆ ನಾವು ಹೋಗೋದಕ್ಕಿಂತ ಇಂಥದೊಂದು ಘಟನೆ ನಡೆದಿದೆ ಅಂತ ಜನರಿಗೆ ತಿಳಿಸೋದು ನಮ್ಮ ಕರ್ತವ್ಯ. ಏನೆಲ್ಲ ನಡೀತು ಮಂಜು ಪತ್ತಾರ್? ಹೌದು ಶ್ರೀಲಕ್ಷ್ಮಿ, ಏನಂದ್ರೆ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರಲಹಳ್ಳಿ ಗ್ರಾಮದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಜನ ಮರಳು ಜಾತ್ರೆ ಮರಳು ಎನ್ನುವಂತಾಗಿದೆ. ಯಾಕಂತಂದ್ರೆ ಅಲ್ಲಿ ಏನು ದುರ್ಗಾದೇವಿ ದೇವಸ್ಥಾನವನ್ನು ಪುನಃ ನಿರ್ಮಾಣ ಮಾಡಬೇಕಾಗಿತ್ತು. ಅಂತ ಸಮಯದಲ್ಲಿ ದುರ್ಗಾದೇವಿ ವಿಗ್ರಹವನ್ನು ಆಂಜನೇಯ ದೇವಸ್ಥಾನದಲ್ಲಿ ತಂದಿಟ್ಟಿರ್ತಾರೆ. ಈ ಒಂದು ಸಮಯದಲ್ಲಿ ಅವಾಗ ಆ ಒಂದು ದೇವಸ್ಥಾನದಲ್ಲಿ ಇಟ್ಟಂತ ದುರ್ಗಾದೇವಿ ವಿಗ್ರಹ ಏನಿರುತ್ತೆ, ಆ ಮೂರ್ತಿ ಆ ಒಂದು ಕೋಣೆಯಿಂದ ಹೊರಗಡೆ ಒಂದು ಸೌಂಡ್ ಬರುತ್ತೆ, ಗೆಜ್ಜೆ ಸೌಂಡ್. ಹೀಗಾಗಿ ಗ್ರಾಮಸ್ಥರಲ್ಲಿ ಕೂಡ ಆತಂಕ, ಭಯ, ಭಕ್ತಿ ಕೂಡ ಆಗಿದೆ. ಯಾಕಂತಂದ್ರೆ ಆಂಜನೇಯ ದೇವಸ್ಥಾನದಲ್ಲಿ ಏನು ದುರ್ಗಾದೇವಿ ಬಂದಿದ್ದಾಳೆ, ದುರ್ಗಾದೇವಿ ಇಲ್ಲಿ ಓಡಾಡ್ತಾ ಇದ್ದಾಳೆ ಅಂತೇಳಿ ಅಚ್ಚರಿ ಮೂಡಿತ್ತು. ಹೀಗಾಗಿ ಸಾಕಷ್ಟು ಜನರು ಕುತೂಹಲದಿಂದನೂ ಕೂಡ ದೇವಸ್ಥಾನಕ್ಕೆ ದೌಡಾಯಿಸಿ ಬಂದಿದ್ರು. ಇಡೀ ರಾತ್ರಿಯೆಲ್ಲ ಗ್ರಾಮಸ್ಥರು ಜಾಗರಣೆ ಮಾಡುವಂತಹ ಸನ್ನಿವೇಶ ಅಲ್ಲಿ ನಿರ್ಮಾಣವಾಗಿತ್ತು. ಯಾಕಂತಂದ್ರೆ ಏನು ಆಂಜನೇಯ ದೇವಸ್ಥಾನ ಗ್ರಾಮದ ಹೊರವಲಯದಲ್ಲಿದೆ. ದುರ್ಗಾದೇವಿ ವಿಗ್ರಹವನ್ನು ಆ ಒಂದು ದೇವಸ್ಥಾನದಲ್ಲಿಟ್ಟಲ್ಲಿ ಆಂಜನೇಯ ದೇವಿನೋ ಇಂದು ದೇವಸ್ಥಾನಕ್ಕೆ ಬಂದಿದ್ದಾಳೆ ಎನ್ನುವ ಎಂಗಲ್ನಲ್ಲಿ ಗ್ರಾಮಸ್ಥರು ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ರು. ನಮ್ಮ ಗ್ರಾಮದಲ್ಲಿ ಇವಾಗ ಆಂಜನೇಯ ದೇವರ ದೇವಸ್ಥಾನದಲ್ಲಿ ದೇವಿ ಬಂದಿದ್ದಾಳೆ, ಅವಳು ಓಡಾಡುವ ಹೆಜ್ಜೆ, ಆದರೆ ಮಹಿಳೆಯರು ಏನು ಗೆಜ್ಜೆ ಕಟ್ಟಿಕೊಂಡಿರ್ತಾರೆ ಅಂತ ಶಬ್ದಗಳು ಕೂಡ ಅಲ್ಲಿ ಆಗಿದ್ದಾವೆ. ಅದನ್ನು ಗ್ರಾಮಸ್ಥರು ಕೇಳಿರೋದ್ರಿಂದ ಸಾಕಷ್ಟು ಭಕ್ತಿ ಪರಾಕಾಷ್ಠೆ ಕೂಡ ಮೆರೆದಿದ್ದರು. ಮತ್ತು ಇದೊಂದು ವಿಚಿತ್ರ ಘಟನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಡೀ ರಾತ್ರಿ ಎಲ್ಲ ಗ್ರಾಮಸ್ಥರು ಜಾಗರಣೆ ಮಾಡುವ ಮೂಲಕ ನಮ್ಮ ಗ್ರಾಮದಲ್ಲಿ ದೇವಿ ಬಂದಿದ್ದಾಳೆ ಎನ್ನುವ ನಂಬಿಕೆಯನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ದುರ್ಗಮ್ಮನ ಗೆಜ್ಜೆ ಶಬ್ದ ಆಂಜನೇಯ ದೇವಸ್ಥಾನದಲ್ಲಿ ಕೇಳಿ ಬರ್ತಾ ಇದೆ ಅಂತ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಅಂತ ಸಾವಿರಾರು ಜನ ಸೇರಿರ್ತಕ್ಕಂಥ ಘಟನೆ ನಡೆದಿದೆ. ಮುಂಡರ್ಗಿಯ ಹಳ್ಳಿಯೊಂದರಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ, ಇದು ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮ. ಇಲ್ಲಿನ ದೇವಸ್ಥಾನದಲ್ಲಿ ಗೆಜ್ಜೆ ನಾದ ರಾತ್ರಿ ಇಡೀ ಕೇಳಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಗ್ರಾಮಸ್ಥರು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ದುರ್ಗಮ್ಮ ದೇವಿ, ಮಾಯಮ್ಮ ದೇವಿಯ ಮೂರ್ತಿಯನ್ನ ತಂದಿಟ್ಟಿದ್ದಾರೆ ಜನರು. ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಗ್ರಾಮಸ್ಥರು ಭಯ ಪಡ್ತಾ ಇದ್ದಾರೆ.
ಈ ದುರ್ಗಮ್ಮ ದೇವಿ ಹಾಗೂ ಮಯಮ್ಮ ದೇವಿಯ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಎರಡು ಮೂರ್ತಿಗಳನ್ನ ಆಂಜನೇಯ ದೇವಸ್ಥಾನದಲ್ಲಿ ತಂದು ಇಟ್ಟಿದ್ದಾರೆ ಗ್ರಾಮಸ್ಥರು. ಆ ಸಂದರ್ಭದಲ್ಲಿ ಅಲ್ಲಿ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಇಡೀ ಗೆಜ್ಜೆಯ ನಾದ ಕೇಳಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಗ್ರಾಮಸ್ಥರು ಬೆಚ್ಚಿ ಬಿಟ್ಟಿದ್ದಾರೆ. ಬರೀ ಈತ ನೋಡ್ಕೊಂತ ಕುಂದಿರ್ತಾಳ ಏನು ಮುಂದ ಏನ್ ಮಾಡ್ತಾಳ ಕೇಳ್ರಿ. ಏ ಮುಂತಾರ ಹೋಗ ನಿಮ್ಮವನು ಕೇಳವಲ್ತಂತೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಎರಡು ದೇವಿಯ ಮೂರ್ತಿಗಳನ್ನ ತಂದಿಟ್ಟಿದ್ದಾರೆ. ಮಾಯಮ್ಮ ದೇವಿ ಮತ್ತು ದುರ್ಗಮ್ಮ ದೇವಿ ಮೂರ್ತಿಗಳನ್ನ. ಯಾಕಂತಂದ್ರೆ ಆ ದೇವಿಯ ದೇವಸ್ಥಾನ ನಿರ್ಮಾಣವಾಗ್ತಾ ಇರೋ ಕಾರಣದಿಂದ ಆ ದೇವಿಯ ಮೂರ್ತಿಗಳನ್ನ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟಿರ್ತಕ್ಕಂಥದ್ದು. ಇದರಲ್ಲಿ ರಾತ್ರಿ ಹೊತ್ತು ಗೆಜ್ಜೆಯ ಶಬ್ದ ಕೇಳಿ ಬರ್ತಾ ಇದೆ ಅನ್ನುವಂತಹ ಸುದ್ದಿ ಹರಡಿ ಅದನ್ನ ನೋಡೋದಕ್ಕೆ ಸಾವಿರಾರು ಜನ ಸೇರಿದ್ದಾರೆ. ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ಹಾಕಬೇಕಾಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಂಜು ಪತ್ತಾರ್, ಗದಗ ಜಿಲ್ಲೆಯ ಮುಂಡರ್ಗಿಯಲ್ಲಿ ಕೇಳಿ ಬಂದಿರತಕ್ಕಂತ ಈ ಶಬ್ದ, ಜನ ಇದನ್ನ ಕೇಳಿದಾರಾ? ನೀವು ಅಲ್ಲಿ ಜನರನ್ನ ಮಾತನಾಡಿಸಿದ್ರ? ಅವರ ಅನುಭವಗಳು ಏನಿತ್ತು? ಇದನ್ನ ಹೇಗ್ ನೋಡಬಹುದು? ಏನೆಲ್ಲ ಘಟನೆ ನಡೀತು? ಇದು ಸತ್ಯನೋ ಸುಳ್ಳು ಅನ್ನೋಂಥ ಗೋಜಿಗೆ ನಾವು ಹೋಗೋದಕ್ಕಿಂತ ಇಂಥದೊಂದು ಘಟನೆ ನಡೆದಿದೆ ಅಂತ ಜನರಿಗೆ ತಿಳಿಸೋದು ನಮ್ಮ ಕರ್ತವ್ಯ. ಏನೆಲ್ಲ ನಡೀತು ಮಂಜು ಪತ್ತಾರ್? ಹೌದು ಶ್ರೀಲಕ್ಷ್ಮಿ, ಏನಂದ್ರೆ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರಲಹಳ್ಳಿ ಗ್ರಾಮದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಜನ ಮರಳು ಜಾತ್ರೆ ಮರಳು ಎನ್ನುವಂತಾಗಿದೆ. ಯಾಕಂತಂದ್ರೆ ಅಲ್ಲಿ ಏನು ದುರ್ಗಾದೇವಿ ದೇವಸ್ಥಾನವನ್ನು ಪುನಃ ನಿರ್ಮಾಣ ಮಾಡಬೇಕಾಗಿತ್ತು. ಅಂತ ಸಮಯದಲ್ಲಿ ದುರ್ಗಾದೇವಿ ವಿಗ್ರಹವನ್ನು ಆಂಜನೇಯ ದೇವಸ್ಥಾನದಲ್ಲಿ ತಂದಿಟ್ಟಿರ್ತಾರೆ. ಈ ಒಂದು ಸಮಯದಲ್ಲಿ ಅವಾಗ ಆ ಒಂದು ದೇವಸ್ಥಾನದಲ್ಲಿ ಇಟ್ಟಂತ ದುರ್ಗಾದೇವಿ ವಿಗ್ರಹ ಏನಿರುತ್ತೆ, ಆ ಮೂರ್ತಿ ಆ ಒಂದು ಕೋಣೆಯಿಂದ ಹೊರಗಡೆ ಒಂದು ಸೌಂಡ್ ಬರುತ್ತೆ, ಗೆಜ್ಜೆ ಸೌಂಡ್. ಹೀಗಾಗಿ ಗ್ರಾಮಸ್ಥರಲ್ಲಿ ಕೂಡ ಆತಂಕ, ಭಯ, ಭಕ್ತಿ ಕೂಡ ಆಗಿದೆ. ಯಾಕಂತಂದ್ರೆ ಆಂಜನೇಯ ದೇವಸ್ಥಾನದಲ್ಲಿ ಏನು ದುರ್ಗಾದೇವಿ ಬಂದಿದ್ದಾಳೆ, ದುರ್ಗಾದೇವಿ ಇಲ್ಲಿ ಓಡಾಡ್ತಾ ಇದ್ದಾಳೆ ಅಂತೇಳಿ ಅಚ್ಚರಿ ಮೂಡಿತ್ತು. ಹೀಗಾಗಿ ಸಾಕಷ್ಟು ಜನರು ಕುತೂಹಲದಿಂದನೂ ಕೂಡ ದೇವಸ್ಥಾನಕ್ಕೆ ದೌಡಾಯಿಸಿ ಬಂದಿದ್ರು. ಇಡೀ ರಾತ್ರಿಯೆಲ್ಲ ಗ್ರಾಮಸ್ಥರು ಜಾಗರಣೆ ಮಾಡುವಂತಹ ಸನ್ನಿವೇಶ ಅಲ್ಲಿ ನಿರ್ಮಾಣವಾಗಿತ್ತು. ಯಾಕಂತಂದ್ರೆ ಏನು ಆಂಜನೇಯ ದೇವಸ್ಥಾನ ಗ್ರಾಮದ ಹೊರವಲಯದಲ್ಲಿದೆ. ದುರ್ಗಾದೇವಿ ವಿಗ್ರಹವನ್ನು ಆ ಒಂದು ದೇವಸ್ಥಾನದಲ್ಲಿಟ್ಟಲ್ಲಿ ಆಂಜನೇಯ ದೇವಿನೋ ಇಂದು ದೇವಸ್ಥಾನಕ್ಕೆ ಬಂದಿದ್ದಾಳೆ ಎನ್ನುವ ಎಂಗಲ್ನಲ್ಲಿ ಗ್ರಾಮಸ್ಥರು ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ರು. ನಮ್ಮ ಗ್ರಾಮದಲ್ಲಿ ಇವಾಗ ಆಂಜನೇಯ ದೇವರ ದೇವಸ್ಥಾನದಲ್ಲಿ ದೇವಿ ಬಂದಿದ್ದಾಳೆ, ಅವಳು ಓಡಾಡುವ ಹೆಜ್ಜೆ, ಆದರೆ ಮಹಿಳೆಯರು ಏನು ಗೆಜ್ಜೆ ಕಟ್ಟಿಕೊಂಡಿರ್ತಾರೆ ಅಂತ ಶಬ್ದಗಳು ಕೂಡ ಅಲ್ಲಿ ಆಗಿದ್ದಾವೆ. ಅದನ್ನು ಗ್ರಾಮಸ್ಥರು ಕೇಳಿರೋದ್ರಿಂದ ಸಾಕಷ್ಟು ಭಕ್ತಿ ಪರಾಕಾಷ್ಠೆ ಕೂಡ ಮೆರೆದಿದ್ದರು. ಮತ್ತು ಇದೊಂದು ವಿಚಿತ್ರ ಘಟನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಡೀ ರಾತ್ರಿ ಎಲ್ಲ ಗ್ರಾಮಸ್ಥರು ಜಾಗರಣೆ ಮಾಡುವ ಮೂಲಕ ನಮ್ಮ ಗ್ರಾಮದಲ್ಲಿ ದೇವಿ ಬಂದಿದ್ದಾಳೆ ಎನ್ನುವ ನಂಬಿಕೆಯನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಮಂಜು ಪತ್ತಾರ್ ಡೀಟೇಲ್ಸ್ಗಾಗಿ.